ರೀ ಏನ್ರಿ ಅಜ್ಜಿ ಮುತ್ಕೆನೆಲ್ಲ ಸುಮ್ಮನೆ ಜಗಳ ಮಾಡಿದ್ರು ಬೈದಾಡಿದ್ರು ಕಿತ್ತಾಡಿದ್ರು ಅಂತ ಸ್ಟೇಷನ್ಗೆ ಹಾಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ನೀವು? ಹಾ, ಏನ್ರಿ ಮಾಡ್ತಾ ಇದ್ದೀರಾ? ಆ ಅಮ್ಮ ಏನೋ ಬಿಡಿಸ್ಕೊಂಡು ಹೋಗಕ್ ಬಂದಿದ್ಲಂತೆ, ಏನೋ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡು ಏನೋ ಕಿತ್ತಾಡ್ಕೊಂಡವ್ರೆ. ನೋಡಿ ಎಷ್ಟು ದಿನ ಅಂತ ಜೈಲಾಗ ಇಟ್ಕತ್ತೀರಾ? ಆಗ್ಲೇ 10 ದಿನದ ಮೇಲಾಯ್ತು ಕರ್ಕೊಂಡು ಬಂದವ್ರನ್ನ. 50,000 ರೂಪಾಯಿ ಅದೇನೋ ತಗೊಂಡು ಬಂದವ್ರಂತೆ, ಅದೇನೋ ಸೈನ್ ಹಾಕ್ಬಿಟ್ಟು ಬಿಟ್ಟು ಕಳಿಸಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇವ್ರಿಗೆಲ್ಲ ಬಿಟ್ಟಿ ಊಟ ನಾವೇ ಹಾಕ್ಬೇಕು. 3 ಹೊತ್ತು ಬಿಟ್ಟಿ ಊಟ ತಿನ್ಕೊಂಡು ಆಟ ಆಡ್ಕೊಂಡು ಖುಷಿಯಾಗವ್ರೆ. ಈಗ ತಾನೇ ನಾಲ್ಕು ಸರಿಯಾಗಿ ಬಾರಿಸ್ಬಿಟ್ಟು ಬಂದಿದ್ದೀನಿ, ಆದ್ರೂ ಇವಕ್ಕೇನೋ ಬುದ್ಧಿ ಬರತ್ರ ನನಗೇನು ಅನ್ಸಲ್ಲ. ನೋಡಿ ಅದೇನೇನಾಯ್ತು ಎಲ್ಲ ಕ್ಲಿಯರ್ ಮಾಡಿ. ಆ ಹೆಜ್ಜರಿ ಹೊಡೆದಾಡ್ತಿದ್ರು ಅಂತ ತಗೊಂಡೋಗಿ ಒಳಗಡೆ ಹಾಕಿದಿರಲ್ರಿ, ಒಂಚೂರು ಬುದ್ಧಿಗಿದ್ದು ಹೇಳಿ ಮಕ್ಕಳಿಗೆ ಕಳ್ಸೋದು ಬಿಟ್ಟು ನೀವು. ಏನ್ರಿ ಮಾಡ್ತೀರಾ? ಮೇಂಟೈನ್ ಮಾಡ್ಬೇಕ್ರಿ. ಎಲ್ಲಾನು ಪ್ರತಿಯೊಂದು ಕರ್ಕೊಂಡೋಗಿ ಜೈಲೊಳಗಡೆ ಕೂರ್ಸಕ್ಕಾಗಲ್ಲ. ಅವ್ನು ಇದನ್ನೆಲ್ಲ ಬಟ್ಟೆ ಅಂಗಡಿನ ಅವನನ್ನ ಕರೆಸ್ಬಿಟ್ಟು 50,000 ರೂಪಾಯಿ ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಬಿಟ್ಟು ಇವರಿಬ್ಬರನ್ನು ಕಳಿಸ್ಬಿಡಿ. ಆ ಹೆಜ್ಜೆನ ತಗೊಂಡು ಬಂದೈತಂತ 50,000. ಮೇಡಮ್ ಅದೇನೋ ಕಿಡ್ನಿ ಕಣ್ಣು ಅದೇನೋ ಹೇಳ್ತಾ ಇದ್ರು ಮೇಡಮ್, ಅದಕ್ಕೆ ನಾನು ಇರ್ಲಿ ಬಿಡು ಅಂತ ಹೇಳಿ ನಾನು ಇದು ಮಾಡಿದ್ದು ಮೇಡಮ್. ಸಣ್ಣ ಪುಟ್ಟ ಜಗಳನೇ ಮೇಡಮ್, ಆದ್ರೆ ಫಿಶ್ ಮಾರ್ಕೆಟಾಗಿ ಜಗಳ ಆಡಲ್ವ ಮೇಡಮ್? ಹಂಗೆ ಜಗಳ ಆಡ್ತಾವ್ರೆ ಮೇಡಮ್ ಇಬ್ರು ಸೇರ್ಕೊಂಡು, ಅದಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಮೇಡಮ್. ರೀ ಸಾಕು ರೀ, ಕೇಸ್ ಮೇಲೆ ಕೇಸ್ ಅವೆ, ಈ ತುಂಬಾ ಕೇಸಸ್ ಅವೆ, ಅವನ್ನೆಲ್ಲ ಇನ್ನೊಂದು ಎಷ್ಟೊಂದೆಲ್ಲ ಡೀಲ್ ಮಾಡಬೇಕು. ನಾವು ಬರೀ ಇದೊಂದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ಹೆಂಗ್ರಿ? ಹೋಗಿ ಹೋಗಿ ಫಸ್ಟ್ ಅವ್ರನ್ನ ಕರ್ಕೊಂಡು ಬಂದು ಅದೇನೋ 50,000 ಇಸ್ಕೊಂಡು ಸೈನ್ ಹಾಕ್ಬಿಟ್ಟು ಕಳಿಸ್ಕೊಡಿ ಅವ್ರನ್ನ. ಅಯ್ಯೋ ಇದೊಂದೇ ಕೇಸಾಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ನೀವು ಯೋಚನೆ ಮಾಡಿ. ಈ ಮೇಡಮ್ ಒಂದೊಂದ್ಸಲ ಒಂದೊಂದು ಮಾತಾಡ್ತಾರೆ ರೀ. ನನಗೇನೆ ಮೇಡಮ್ ಹತ್ರ ಬೈಸ್ತೀರಾ? ಅದೇನೋ ಹೇಳ್ತಾ ಇದ್ರಲ್ಲ ಕಿಡ್ನಿ ಕಣ್ಣು ಅಂತ ಹೇಳ್ಬಿಟ್ಟು, ಹೇಳ್ರಿ ಇವಾಗ, ಹೇಳಿ ಮೇಡಮ್ ಮುಂದೆ ಹೇಳಿ. ಈಗೇನಾದ್ರೂ ನಾನು ಹೇಳ್ಬಿಟ್ರೆ ಹಂಗೆ ನನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಬಿಡ್ತಾರೆ. ಇದೇನು ಹೇಳ್ತಿದ್ದೀರಾ? ಯಾವ ಕಿಡ್ನಿ ಯಾವ ಕಣ್ಣು ನಂಗೇನು ಗೊತ್ತೇ ಇಲ್ವೇ? ಇದು ಕಳ್ಳಿರ್ತೀರಾ? ಆಗ್ಲೇನೋ ಕಿಡ್ನಿ ಕಿತ್ತತಾಳ ಅದು ಇದು ಅಂತ ಏನೋ ಹೇಳ್ತಾ ಇದ್ರಿ, ಈಗ ನೋಡ್ರಿ ಏನು ಗೊತ್ತೇ ಇಲ್ಲ ಅಂತ ಹೇಳ್ತೀರಾ? ನೋಡಿ ಪೊಲೀಸಪ್ಪರೇ, ನಾನು ಇವರು ಬೀಗಮ್ಮರು ಇಬ್ರು ಬೀಗ್ತಾರೆ. ಇಬ್ರು ನಮ್ದೆಲ್ಲ ಜಗಳ ಇದ್ದಿದ್ದೆ ನೆನೆಯ ಹೋಯ್ತದೆ ಬರ್ತದೆ. ಅಯ್ಯೋ ಅದ್ರ ಕತೆ ಯಾಕೆ ಹೇಳಿರೋ ಬಿಡಿ. ತಗೊಳ್ಳಿ, ಇದ್ರಾಗ 50,000 ರೂಪಾಯಿ ಐತೆ, ಎಲ್ಲರನ್ನು ಬಿಟ್ಬಿಟ್ಟು ಕಳಿಸ್ಬಿಡಿ ಅತ್ತಾಗೆ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಮಗಳಿರೋದು, ಅವ್ರಿಬ್ಬರನ್ನು ಬೇಕಾದ್ರೆ ಮಾಡಿಕೊಂಡ್ರು ಪರವಾಗಿಲ್ಲ. ಹಂಗೆ ನೀ ನನ್ನ ಮಗಳನ್ನ ಫಸ್ಟ್ ಬಿಟ್ಬಿಟ್ಟು ಕಳಿಸ್ಬಿಡಿ, ಹೊಂಟೋಗ್ಬಿಡ್ತೀವಿ. ಆ ಸೇಟುನ ಕರೆಸ್ತೀನಿ ರೀ, ಬಟ್ಟೆ ಅಂಗಡಿನ ಕರೆಸ್ತೀನಿ, ಅವ್ರ ಹತ್ರ ಎಲ್ಲ ಮಾತಾಡಿ ಸೈನ್ ಹಾಕ್ಬಿಟ್ಟು ಕಳಿಸ್ಕೊಡ್ತೀನಿ. ಏನ್ರಿ ನಾಟಕ ಆಡ್ತೀರಾ ಇಬ್ರು? ಹಬ್ಬ ಏನೋ ಕಿಡ್ನಿ ಅಂತಂದು ಇವಾಗ ಮುಚ್ಚಾಕಂತ ಇದಿರಲ್ಲ. ಇರಿ ಅವ್ರಿಗೆ ಬರಕ್ಕೆ ಹೇಳಿದೀನಿ, ಬರ್ತಾರೆ. ಈಚೆ ಕಡೆ ಹೋದ್ಮೇಲೆ ನೀನು ಬಿಡಕ್ಕಿಲ್ಲ, ಪೊಲೀಸ್ ಸ್ಟೇಷನ್ ಅಂತ ಸುಮ್ಕಿದೀನಿ. ಬೀಗ್ರೆ, ನನಗೆ ಗೊತ್ತಿತ್ತು ನೀವು ಕಿಡ್ನಿ ಏನು ಕೊಡಕ್ಕಿಲ್ಲ, ವಾಪಸ್ ಬಂದ್ಬಿಡ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಆಮೇಕಿಂದ ಬಂದೆ. ಅಷ್ಟಾಗಿ ನೀವು ಜೋರಾಗಿ ಕಿತ್ತಾಡ್ಕೊತಾ ಇದ್ರಾ. ನಾನು ಅಯ್ಯೋ ಕಿತ್ತಾಡ್ಕೊತಾವ್ರಲ್ಲ ಬಿಡು, ಇನ್ನು ಯಾಕೆ ಬಂದ್ಬಿಡ್ತಾರೆ ಈಚೆ ಕಡೆಗೆ, ನಾನೇ ಹೋಗಿ ಕರ್ಕೊಂಬಿಟ್ಟು ಬರಬೇಕು ಅಂತ ಏನು ಅವಶ್ಯಕತೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ಅನ್ಕೊಬಿಟ್ಟು ಬಂದ್ಬಿಟ್ಟೆ. ಬೀಗ್ರೆ, ಏನೋ ನೀನು ನನ್ನ ಕರ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಇನ್ನೊಂದ್ಸಲ ಬಂದಿದ್ದ? ನಾನು ಇದನ್ನ ನಂಬೇಕಾ? ನೀನು ನನ್ನ ಕರ್ಕೊಂಡು ಹೋಗಿ ಬಂದಿದ್ದೆ ಅಂತ ಹೇಳ್ಬಿಟ್ಟು? ನೀವೆಲ್ಲ ಖತರ್ನಾಕುಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಯಾವಳನ್ನು ನಂಬಲ್ಲ. ಬಾ ಮನೆಗೆ ಗೊತ್ತಿಯಲ್ಲ, ಇವತ್ತೈತೆ ಬಾ, ನಿನಗೆ ಸರಿಯಾಗಿ ಹಬ್ಬ ಮಾಡ್ತೀನಿ ಬಾ. ಬೀಗ್ರೆ, ನಾನು ಯಾಕೆ ಸುಳ್ಳು ಹೇಳಿ ಬೀಗ್ರೆ? ನಾನು ಯಾಕೆ ಸುಳ್ಳು ಹೇಳಿ? ನಾನು ಭಾಳ ಒಳ್ಳೆಳು ಬೀಗ್ರೆ, ಭಾಳ ಒಳ್ಳೆಳು. ಅಂತ ಕೆಲಸ ಎಲ್ಲ ಮಾಡಲ್ಲ, ಸುಮ್ಮನೆ ಯಾಮರ್ಸ್ಬಿಡೋಣ ಇಬ್ರು ಸೇರಿ ಅಂತ ಹೇಳ್ಬಿಟ್ಟು ಏನೋ ಪ್ಲಾನ್ ಮಾಡ್ಕೊಂಡಿದ್ದೆ. ನೀವೇ ನನ್ನ ಮೇಲೆ ತೆಪ್ಪು ತಿಳ್ಕೊಬಿಟ್ರಿ. ಸರ್ ಇದೇನಾ ಬಟ್ಟೆ ಅಂಗಡಿ ಅಪ್ಪರು ಅಂದ್ರೆ? ನಾನೇ. ಇವಯ್ಯ ಆಗ್ಲೇ 3 ನಾಮ ಹಾಕೊಂಡವನಿ, ಆದ್ರೂ ತಿರುಗದ ಹೆಂಗ್ ನಾಮ ಹಾಕೊಂಡವನಪ್ಪ ಇವ್ರ ತಾಗೆ. ರೀ, ಕೇಸ್ ಕೊಟ್ಟಿದ್ರಲ್ಲ, ಬನ್ನಿ ವಾಪಸ್ ತಗೊಳ್ಳಿ. 50,000 ರೂಪಾಯಿ ತಂದವ್ರೆ ಅವ್ರನ್ನ ಬಿಡಿಸ್ಕೊಡೋಕೆ ಅಂತ ಹೇಳಿ. ನಿಮ್ಮ ಸೀರೆ ಲೆಕ್ಕ ಅದು ಇದೆಲ್ಲ ಸೇರಿ 50,000 ಆಗೈತೆ ಅಂತ ಹೇಳಿದ್ರಲ್ಲ, ಬನ್ನಿ ಸೈನ್ ಹಾಕ್ಬಿಟ್ಟು ಕೊಡಿ, ಕೇಸ್ನ ವಾಪಸ್ ತಗೊಳ್ಳಿ. ಹಂಗೇನೆ ಎಲ್ಲಾನು ಕಾಂಪ್ರಮೈಸ್ ಮಾಡಿಸ್ಬಿಡ್ತೀನಿ, ಕೂತ್ಕೊಂಡೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಹೊಂಟೋಗ್ಬಿಡಿವ್ರಂತೆ. ನನ್ಗೆ ಅವ್ರು ಮಾಡಿರ ಮೋಸಕ್ಕೆ ಇನ್ನೂ ವರ್ಷ ಜೈಲಾಗಿರ್ಬೇಕು, ಹಂಗೆ ಸಾಯ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಅಯ್ಯೋ ಬಟ್ಟೆ ಅಂಗಡಿಯಪ್ಪ, ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬಿಡಿ. ನನ್ನ ಮಗಳು ಪಾಪ ಏನೋ ಗೊತ್ತಿಲ್ದಂಗೆ ತಪ್ಪು ಮಾಡ್ಬಿಟ್ಟವಳೆ. ಕೇಸ ವಾಪಸ್ ತಕೊಬಿಡಿ. 50,000 ರೂಪಾಯಿ ಕೊಡ್ತಾ ಇದೀವಲ್ವಾ, ನಿಮ್ಗೆ ಏನೇನು ನಷ್ಟ ಆಗೈತೋ ಅದೆಲ್ಲ ತುಂಬಿಕೊಡ್ತಾ ಇದೀವಿ ಅಲ್ವಾ. ಇದೊಂದೇ ಒಂದ್ ಕಿತ ಕಾಂಪ್ರು ಮಾಡ್ಕೊಬಿಟ್ಟು ಇದೊಂದೇ ಒಂದ್ ಕಿತ ಬಿಟ್ಟು ಕಳಿಸಿ, ಇನ್ನೊಂದ್ ಕಿತ ಆ ಕಡೆಗೆ ತಲೆನೂ ಹಾಕಿ ಮಲ್ಗಕ್ಕಿಲ್ಲ ನನ್ನ ಮಗಳು. ಹಂಗ್ ಮಾಡ್ತೀನಿ ನೋಡಿ. ಮೇಡಮ್ ಅವ್ರು ಫುಲ್ಲು ಗರಂ ಆಗವ್ರೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜೈಲ್ಗೆ ಹಾಕೊಂಡು ಅದು ಇದು ಅಂತ ಮಾಡಕ್ ಹೋಗ್ಬೇಡ, ಕಾಂಪ್ರಮೈಸ್ ಮಾಡಿಸ್ಬಿಟ್ಟು ಕಳಿಸ್ತಾ ಇರು ಇಬ್ರಿಗೂನು. ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಜನ ಅಂತ ಹೇಳ್ಬಿಟ್ಟು ಆಗ್ತೀಯ ಅಂತ ಬೈತಾ ಇದಾರೆ. ನಿಮ್ಗೇನು 50,000 ಬೇಕು ಅಂತ ಕೇಳಿದ್ರಿ, 50,000 ಕೊಡ್ತಾವ್ರೆ ತಾನೇ ಅವರು. ಬಂದು ಸೈನ್ ಹಾಕ್ಬಿಟ್ಟು ಅವ್ರಿಗೆ ಕೇಸ್ ವಾಪಸ್ ತಗೊಂಡ್ಬಿಟ್ಟು ಕಳಿಸಿ. ಸರಿ ಆಯ್ತು, ನನ್ನ 50,000 ರೂಪಾಯಿ ಬೇಕಾಗಿತ್ತು. 50,000 ಬರ್ತೈತೆ ಅಂತಂದ್ರೆ ನಾನು ಯಾಕೆ ಯೋಚನೆ ಮಾಡಲಿ, ಕೇಸ್ ವಾಪಸ್ ತಗೊಳ್ತೀನಿ. 50,000 ರೂಪಾಯಿನ ಕೊಡಿ ನನಗೆ. ನನಗೆ ಮೋಸ ಆದರೆ ನಾನಂತೂ ಸುಮ್ಮನೆ ಇರಲ್ಲ ನೋಡ್ರಿ. ನನಗೆ ಮೋಸ ಮಾಡಿಬಿಟ್ಟು ನಾಮ ಹಾಕ್ಬಿಟ್ಟವ್ರೆ. ಸರಿ ನನ್ನ ದುಡ್ಡು ಕೊಡು ಬನ್ನಿ. ಯಪ್ಪ ಎಂಥ ಕಳ್ಬೊಡ್ಡ ಇರಬೇಡ ಇವನು. ಏನು ಅವಾಜ್ ಆಗ್ತಾನೆ ಅವಾಜು, ಏನು ಸೀಮೆಗಿಲ್ದಿರೋ ಇವನು. ಇವನ್ ಥರ ಬಟ್ಟೆಗಳು ಯಾವೂ ಇಲ್ವೇ ಇಲ್ಲ. ಬಾಯಿ ಮುಚ್ಕೊಂಡು ನಿಂತಿರು, ಶಾನೆ ಮಾತಾಡಿದ್ರೆ ತಿರು ಒಳಗಡೆ ಕರ್ಕೊಂಡೋಗಿ ಸರಿಯಾಗಿ ಗುಮ್ಮಿ ಸರಿಯಾಗಿ ರುಬ್ತಾರೆ. ಅದೆಲ್ಲ ಬೇಕಾ ನಮಗೆ? ಬಾಯಿ ಮುಚ್ಕೊಂಡಿರೋದೇ ಎಷ್ಟು ವಾಸಿ. ನೀನು ಬಾಯಿ ಮುಚ್ಕೊಂಡು ಸುಮ್ಕೆ ಇರು. ಅದು ಸರಿನೇ. ಸರ್ ತಗೊಳ್ಳಿ, 50,000 ರೂಪಾಯಿನ ಎಣಿಸ್ಕೊಳ್ಳಿ. ಹಂಗೆ ಕೇಸ್ನ ಸೈನ್ ಹಾಕ್ಬಿಡಿ, ಈ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಬಿಡಿ, ಕೇಸ್ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿ. ಇದಕ್ಕೆಲ್ಲ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬನ್ನಿ. ಯಪ್ಪ ಇವನು ಸರಿಯಾಗವನೇ. ನಮಗೆ ನಾಮ ಹಾಕಕ್ಕೆ ದುಡ್ಡು ಕೊಡ್ತೀನಿ ಅಂದ್ರೂ ಇನ್ನೂ ವರ್ಷ ಇರ್ಬೇಕಿತ್ತಂತ ನನ್ನ ಮಗಳು ಪೊಲೀಸ್ ಸ್ಟೇಷನ್ ಆಗಿ ಇರಿಸ್ತಾರೆ.
ರೀ ಕೇಳ್ರಿ ತಪ್ಪಾಯ್ತು ಅಂತ ಯಪ್ಪನ ಹತ್ರ. ತಪ್ಪಾಯ್ತು. ಕೊಡಿದ್ರೆ ಒಂದ್ ಗಾಡಿ ಮಾಂಸ ಆಗ್ತೈತೆ, ಮರ್ಯಾದಿನಾಗ ಮೈ ಬಗ್ಸ್ ದುಡ್ಕೊಳ್ಳೋದು ಬಿಟ್ಬಿಟ್ಟು ಇದು ಯಾವ ಉತ್ತರ ಅಂತ ಹೇಳ್ಬಿಟ್ಟು ಆಡ್ತೀರಾ ನೀವು? ಮಾನ ಮರ್ಯಾದೆ ಬಿಟ್ಬಿಟ್ಟು ಥೂ, ನಿಮ್ಮ ಮಕ್ಕಳು ನೋಡಿದ್ರೇನೆ ಮೈಯೆಲ್ಲ ಉರಿತಾಯ್ತು ನನಗೆ. ಇನ್ನೊಂದ್ಸಲ ನಮ್ಮ ಅಂಗಡಿ ಕಡೆ ಏನಾರ ಬರ್ಬೇಕಂತೆ ಹಂಗೇನೆ ಚರ್ಮ ಸುಲ್ದಾಕ್ಬಿಡ್ತೀನಿ. 3 ಜನ ಇದ್ದೀರಾ ದಾಂಡಿಗಿದ್ದಂಗೆ, ಹೋಗ 500 ರೂಪಾಯಿ 200 ರೂಪಾಯಿ ಕೂಲಿಗೆ ಹೋದ್ರೂ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಅದು ಬಿಟ್ಟು ನನ್ನ ಅಂಗಡಿಗೆ ಬಂದು ಕಳ್ತನ ಮಾಡ್ತೀರಾ? ಥೂ, ನಿಮ್ಮ ಅಕ್ಕಿಷ್ಟು. ಉಗಿರಿ ಮತ್ತೆ ಮುಂದೆ ಓಕೆ ಏನ್ ಮಾಡ್ತಾವಿನ ಕುಂತಿನ ಎಣ ಆಗ್ಬಿಟ್ಟೈತೆ ತಿಂತೀನಿ ಎಣ ಅಂತಾರಲ್ಲ ಹಂಗ ಆಗೈತಿ ಓಕೆ. ಮೈ ಬಗ್ಸ್ ತುಡಿಯೋದ್ ಬಿಟ್ಬಿಟ್ಟು ಕಳ್ತನ ಮಾಡ್ತಾವಂತ ಕಳ್ತನ. ಈ ಪೊಲೀಸ್ ಸ್ಟೇಷನ್ ಆಗಿ ಬುದ್ಧಿ ಬಂದೈತಲ್ಲ ಈ ಬಿಡತ್ತದ ಓಕೆ. ಇನ್ನೊಂದ್ಕಿತ ಕಳ್ತನ ಮಾಡಿದಂಗೆ ಮೈ ಬಗ್ಸ್ಕೊಂಡು ದುಡ್ಕೊಂಡು ಏನೋ ಮಾಡ್ಕೊತಾರ ಬುಡಿ. ಲೇ ಕಮ್ಲಿ ಐತ್ ಬಾ ನಿನ್ ಗ್ರಾಚಾರ ಮನೆಯಾಗೆ. ಸರಿಯಾಗೈತೆ, ಕಳ್ತನ ಪಳ್ತನ ಮಾಡೋದ್ ಬೇರೆ ಮಾಡ್ತೀಯ ನೀನು. ಎಂತೊಳಿರ್ಬೇಡ ನೀನು ಹೇಳು. ನೋಡಿ 50,000 ರೂಪಾಯಿ ಕೊಟ್ಟಿದ್ದೀನಿ, ಕೇಸ್ ಎಲ್ಲ ವಾಪಸ್ ತಗೊಂಡಿದ್ದೀರಾ. ಇನ್ನು ನಿಮ್ಮಿಬ್ರು ಮಧ್ಯೆ ಕಾಂಪ್ರಮೈಸ್ ಆಗೈತೆ, ಇನ್ನು ಯಾವ ತೊಂದರೆನೂ ಇಲ್ಲ. ಆರಾಮಾಗಿನ್ನ ಹೊರಡಿ, ಸರಿನಾ? ನೀವು ನೋಡಿ ಇನ್ನೊಂದ್ಸಲ ತಪ್ಪು ಮಾಡಬಾರ್ದು. ನಿಮ್ಮಿಬ್ರ ಬಗ್ಗೆ ಮನಸ್ತಾಪ ಎಲ್ಲ ಏನು ಬೇಡ. ಮತ್ತೆ ಸಿಕ್ಕಿದಾಗೆಲ್ಲ ಜಗಳ ಮಾಡ್ಕೊಳ್ಳೋದು, ಕಿತ್ತಾಡೋದು ಮಾಡೋದು ಎಲ್ಲ ಏನು ಮಾಡಬೇಡಿ, ಸರಿನಾ? ಇವತ್ತು ಮುಗೀತು ನಡೀರಿ. ಒಂದು ಬಿಸಿ ಒಳ್ಳೆ ಸಾರ್ದಿ, ನಿನಗೆ ತಲೆ ಚೆನ್ನಾಗೈತೆ. ನಿನಗೂ ನಿನ್ನ ಮಗಳಿಗೂ ಇಬ್ರಿಗೂ ಸೀರೆ ವ್ಯಾಪಾರ ಮಾಡಬೇಕಾದ್ರೆ ನೀನು ನೋಡಿದ್ದೀನಿ ಸಂದಾಗ ವ್ಯಾಪಾರ ಮಾಡ್ತೀರಾ, ತಲೆ ಸಂದಾಗ ಉಪಯೋಗಿಸ್ತೀರಾ ಇಬ್ರು. ಅದೇ ತಲೆನ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಉಪಯೋಗಿಸಿ, ಕೆಟ್ಟದಕ್ಕೆ ಅಂತ ಉಪಯೋಗಿಸ್ಬೇಡಿ, ಸರಿನಾ? ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ಎಲ್ಲ ಒಳ್ಳೇದೇನೇ ಆಯ್ತದೆ, ಕೆಟ್ಟದಕ್ಕೆ ಉಪಯೋಗಿಸಿದ್ರೆ ಹಿಂಗೇನೇ ಆಗೋದು. ನಾನು ನೋಡಿ ಇಷ್ಟು ವರ್ಷ ಬಿಸ್ನೆಸ್ಸಾಗೆ ನಿಮ್ಮ ಥರ ಬಿಸ್ನೆಸ್ ಮಾಡಿದವ್ರನ್ನ ನಾನು ನೋಡಲೇ ಇಲ್ಲ. ಎಲ್ಲ ಸಕ್ಕತ್ತಾಗಿ ಮಾಡ್ಬಿಟ್ರಿ ಬಿಸ್ನೆಸ್ ಎಲ್ಲನೂ. ನಾನು 6 ತಿಂಗ್ಳಿಗೆ ಮಾಡೋದನ್ನ ನೀವು 2 ತಿಂಗ್ಳಿಗೆ ಮಾಡ್ಬಿಟ್ಟು ತೋರಿಸ್ಬಿಟ್ರಿ. ಅದನ್ನೇ ನೀವು ಬುದ್ಧಿನ ಚೆನ್ನಾಗಿ ಉಪಯೋಗಿಸ್ಕೊಳ್ರಿ, ಮ್ಯಾಲ್ಗಡೆಗೆ ಬರ್ತೀರಾ. ಇಲ್ಲ ಅಂದರೆ ಇನ್ನೂ ಪಾತಾಳಕ್ಕೆ ಹೋಗ್ಬಿಡ್ತೀರಾ. ಇಷ್ಟೊಂದು ಬುದ್ಧಿವಂತಿಕೆ ಇಟ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ನೀವು? ನನ್ನ ದುಡ್ಡು ನನಗೆ ಬಂತಲ್ಲ, ಏನಾರ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಅಂಗಡಿ ಕಡೆ ಮಾತ್ರ ತಲೆ ಹಾಕ್ಬೇಡಿ, ಮುಗೀತು ಅಷ್ಟೇನೆ. ನೋಡಿ ಜೈಲಿಂದ ಹೋಗ್ತಾ ಇದ್ದೀರಾ, ಇನ್ನು ಮುಂದೆ ಆದರೂ ಹೊಸತನ ಬೆಳೆಸ್ಕೊಂಡು ಹೊಸದಾಗಿ ಬದಲಾಗಿ, ಸರಿನಾ? 100 ಕೆಲಸಗಳು ಇರ್ತವೆ. ಈ ಕಳ್ತನ ಮಾಡಿದ್ರೆ ಒಂದಲ್ಲ ಒಂದಿನ ಜೈಲ್ ಪಾಲ್ ಆಗೇ ಆಗ್ತೀರಾ ನೀವೆಲ್ಲರೂ. ಜೈಲ್ ಪಾಲ್ ಆಗಬಾರ್ದು ಅಂದರೆ ಮೈ ಬಗ್ಸಿ ಕಷ್ಟಪಟ್ಟು ದುಡ್ದು ತಿನ್ನಿ, ಸರಿನಾ? 1000 ದಾರಿ ಇರ್ತವೆ ಕಷ್ಟಪಟ್ಟು ದುಡ್ಡು ತಿನ್ನೋರಿಗೆ. ಕಳ್ತನ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಜೈಲ್ ಪಾಲ್ ಆಗ್ತೀರಾ. ಏನೋ 50,000 ರೂಪಾಯಿ ಬಂತು, ಅಯ್ಯಪ್ಪ ಒಪ್ಕೊಂಡಿದ್ದಕ್ಕೆ ಸೊರೋಯ್ತು. ಇಲ್ಲಾಂದರೆ ಇನ್ನೂ ಜಾಸ್ತಿ ಏನಾದರೂ ಮಾಡಿಬಿಟ್ಟಿದ್ರೆ ನಿಮ್ಮ ಕತೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ನೀವು ಎಲ್ಲಿರ್ತಾ ಇದ್ರಿ ಅಂತ ಯೋಚನೆ ಮಾಡಿ ಒಂದ್ಸಲ. ಹೋಗಿ ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಬಿಡಿ. ಫಸ್ಟ್ ನನಗೆ ಬುದ್ಧಿ ಇಲ್ಲ. ನಡೀರಿ ಸುಮ್ಮನೆ ನಮ್ಮ ಮೇಡಮ್ ತಾಗ ನಾನೇ ಬೈಸ್ಕೊಳಂಗಾಯ್ತು. ಅಮ್ಮ ನಡಿ ಹೋಗೋಣ. ಆಂಟಿ ನೋಡಿರಿ ಹೋಗೋಣ. ಯಪ್ಪ ಸದ್ಯ ಇವಷ್ಟು ದಿನಕ್ಕೆ ಇವಾಗಾದ್ರೂ ಬಿಡುಗಡೆ ಆದ್ವಲ್ಲ, ನಡೀರಿ. ತುಂಬಾ ಥ್ಯಾಂಕ್ಸ್ ಅನ್ನ ಒಂದು ಬಿಡಿಸಿದ್ದಕ್ಕೆ. ಈ ಋಣವ ನಾನು ತೀರ್ಸಕ್ಕಾಯ್ತದ ಇಲ್ವೋ ಗೊತ್ತಿಲ್ಲ, ಯಾವ್ದನ ಒಂದು ರೂಪದಾಗ ತೀರಿಸ್ತೀವಿ. ನಿಮ್ಮ ಕೈ ಹಿಡಿದು ಕಾಪಾಡ್ತೀವಿ ನಾವು, ಸರಿನಾ? ಒಳ್ಳೆ ಕೆಲಸ ಮಾಡಿದ್ರೆ ಬಿಡಿಸ್ಬಿಟ್ಟು ನನ್ನ ಮಗಳನ್ನ ಎಲ್ಲನೂ ಸಾಕು ಮನೆಯ ಕೆಲಸ ಮಾಡೋದು ಬಂದ್ ಬಿಡ್ಸೋದು ಇಡ್ದಿದ್ದೇನೆ ಆಯ್ತು. ಬಾರೆ ಮನ್ಗೆ ನಿನ್ನ ಗಂಡ ಉರವರ ಅಂತಿದ್ನೇ ಕಮ್ಲಿ. ನನ್ನ ಮೊಮ್ಮಗ ಗೊತ್ತಲ್ಲ ಏನು ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ಗೆ ಗೊತ್ತಾಯ್ತ ಸರಿಯಾಗಿ. ಬಾ ಮನೆಗೈತೆ ನಿಂಗೆ ಮಾರಿ ಹಬ್ಬ, ನಿನ್ಗೆ ಮನೆಗೆ ಮಾನ ಮರುವುದಿಲ್ಲ ಕಳ್ದಿದ್ಯಲ್ಲ ನಿಂಗೈತು. ಬಾ ಅರೇ ಕಮ್ಲಿ ಬಾ ಹೋಗೋಣ. ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಕಣಮ್ಮ ನಾನಂತೂ. ಪೊಲೀಸ್ ಸ್ಟೇಷನ್ಗೆ ಬರಂಗಾಯ್ತು. ಅಮ್ಮ ಬಾ ಸರ್ನ ಹೋಗೋಣ. ಮನೆ ಹತ್ರ ಏನಾಗೈತೋ ಏನ್ ಕತೆಯೋ. ಒಳ್ಳೆಯವ್ರದ್ದು ಇವ್ರದಂತೂ ಇದೇ ಕೋಡು. ಈ ಊರಾಗ ಮಾಡಿದಷ್ಟು ಕಿತಾಪತಿನ ಬೇರೆ ಯಾವ ಊರಾಗೂ ಮಾಡೋಕ್ಕಿಲ್ಲ. ಒಬ್ರಿಗಿನ ಒಬ್ರು ಕಿತಾಪತಿಗಳು. ದೇವ್ರೆ ಸದ್ಯ ತೊಲಗುದ್ರಲ್ಲ, ಇವತ್ತು ತಲೆನೋವು ತಪ್ಪು. ಅಪ್ಪ ಮೇಡಮ್ ಹತ್ರ ಉಗಿಸ್ಕೊಂಡು ಸಾಕಾಗಿತ್ತು ನನಗಂತೂ. ಇನ್ನಾದರೂ ನೆಮ್ಮದಿಗಿರೋಣ.